ಹರೇ ನಮ ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತಿಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀರಃಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಯೇ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌರಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇದುವರೆಗೆ ಈ ಹಿಂದೆ ಈ ಕರ್ಮ ಸಿದ್ಧಾಂತವಾದಿಗಳೇನಿದ್ದಾರೆ ಎಲ್ಲವನ್ನು ಅನುಭವಿಸಿಯೇ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತ ಏನ್ ಮತ ಇತ್ತು ಅದನ್ನ ವಿಸ್ತಾರವಾಗಿ ಖಂಡನೆ ಮಾಡಿದ್ರು. ಇಷ್ಟಾದ್ಮೇಲೆ ಪಾಶುಪತಾದಿ ಉಕ್ತಂ ಮೋಕ್ಷ ಸಾಧನಂ ನಿರಾಕರೋತಿ. ಈ ಪಶುಪತಿಯೇ ಸರ್ವೋತ್ಕೃಷ್ಟ, ವಿಷ್ಣುವಿಗಿಂತ ಪಶುಪತಿ ಅಂದ್ರೆ ರುದ್ರದೇವರೇ ಎಲ್ಲರಿಗಿಂತಲೂ ಉತ್ತಮ ಅಂತ ಹೇಳುವಂತ ಮತ ಇದೆ. ಶಿವ ಸರ್ವೋತ್ತಮತ್ವವನ್ನ ಹೇಳು. ಅವರು ಕೆಲವು ಉಪಾಯ ಹೇಳಿದ್ದಾರೆ. ಮೋಕ್ಷ ಸಿಗಬೇಕು ಅಂತಾದ್ರೆ ಹೀಗ್ ಮಾಡಿ ಅಂತ ಉಪಾಯ ಹೇಳಿದ್ದಾರೆ. ಆ ಉಪಾಯನು ಸರಿ ಇಲ್ಲ ಅಂತ ಈಗ ಖಂಡನೆ ಮಾಡ್ತಾರೆ. ಮೋಕ್ಷದ ಬಗ್ಗೆ ವಿಚಾರ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಮೋಕ್ಷ ಸಿಗ್ಲಿಕ್ಕೆ ಏನು ಉಪಾಯಗಳನ್ನು ಹೇಳ್ತಾರಲ್ಲ ಅದು ಸರಿ ಇಲ್ಲ ಅಂತ ಇದ್ರ ಬಗ್ಗೆ ಹೇಳ್ತಾರೆ. ಮೋಕ್ಷ ಸರಿ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ, ಬೇರೆಯವರು ಒಪ್ಪಿತ್ತು. ಮೋಕ್ಷಕ್ಕೇನ್ ಬೇಕು ಸಾಧನಗಳು ಕಾರಣಗಳು ಅದನ್ನ ಕೆಲವರು ಒಪ್ಪಿದ್ದಾರೆ, ಅದು ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಪಾಶುಪತ ಆದಿ ಬರೀ ಒಂದೇ ಅಲ್ಲ, ಇನ್ನು ಸ್ಕಾಂದ ಮತ ಇದೆ, ಸೌರ ಮತ ಇದೆ, ಗಾಣಪತ ಅಂದ್ರೆ ಗಣಪತಿ ಸರ್ವೋತ್ತಮ ದೇವತೆ ಅಂತ ಒಪ್ಪೋರು, ಸೌರ ಅಂದ್ರೆ ಸೂರ್ಯ ಸರ್ವೋತ್ತಮ ಅಂತ ಒಪ್ಪೋರು, ಸ್ಕಂದನೇ ಸರ್ವೋತ್ತಮ ದೇವತೆ ಅಂತ ಒಪ್ಪೋರು. ಇನ್ನು ಪಾಶುಪತ ಅಂದ್ರೆ ಪಶುಪತಿ, ಪಶು ಅಂದ್ರೆ ಜೀವರಿಗೆ ಪಶು ಅಂತ ಕರೀತಾರೆ. ಈ ಪಶುಗಳಿಗೆ ಪತಿ ಅಂದ್ರೆ ಭಗವಂತ ಅಂದ್ರೆ ಶಿವ. ಆದ್ರಿಂದ ಪಾಶುಪತ ಅನ್ನೋ ಶಬ್ದದಿಂದ ಇಲ್ಲಿ ಪಾಶುಪತ ಆದಿ ಅಂತ ಹೇಳಿದ್ರಿಂದ ಇವ್ರನ್ನೆಲ್ಲ ತಗೊಳ್ಬೇಕು. ಅಂತೂ ಇವರೆಲ್ಲ ಮತ ಒಂದೇ ತರ. ಪಶುಪತಿಯ ಮತವನ್ನ ಅಂದ್ರೆ ಪಶುಪತಿ ಸರ್ವೋತ್ತಮ ಅಂತ ಒಪ್ಪೋ ಮತವನ್ನ ಖಂಡನೆ ಮಾಡಿದ್ರೆ ಸಾಕು, ಇನ್ನು ಮಿಕ್ಕಿದ ಮತವನ್ನೆಲ್ಲ ಖಂಡನೆಯನ್ನ ಮಾಡಿದ ಹಾಗಾಗತ್ತೆ. ಅದ್ ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ.
ನ ಚ ಪಾಶುಪತಾದ್ಯುಕ್ತ ಶಿವಾಧೀರಾಮನುಗ್ರಹಾತ್. ಹೌದು, ಅವ್ರೇನ್ ಹೇಳ್ಬೇಕು? ಮೋಕ್ಷಕ್ಕೆ ಉಪಾಯ ಅಂದ್ರೆ ಶಿವನ ಅನುಗ್ರಹ ಆದ್ರೆ ಮೋಕ್ಷಕ್ಕೆ ಹೋಗ್ತಾನೆ, ಸೂರ್ಯನ ಅನುಗ್ರಹ ಆದ್ರೆ ಮೋಕ್ಷಕ್ಕೆ ಹೋಗ್ತಾನೆ, ಸ್ಕಂದನ ಅನುಗ್ರಹ ಆದ್ರೆ ಮೋಕ್ಷಕ್ಕೆ ಹೋಗ್ತಾನೆ, ಗಣಪತಿಯ ಅನುಗ್ರಹ ಆದ್ರೆ ಮೋಕ್ಷಕ್ಕೆ ಹೋಗ್ತಾನೆ. ಇಷ್ಟ ಹೇಳಲೇಬೇಕು. ದೇವರ ಇವಾಗ ಯಾವ ದೇವತೆಯನ್ನು ನಾವು ಸರ್ವೋತ್ತಮ ಅಂತ ಆ ಜಾಗದಲ್ಲಿ ಕೂಡಿಸ್ತೀವಿ, ಅವ್ರ ಅನುಗ್ರಹ ಇಲ್ದೇನೆ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇದು ಎಲ್ಲರೂ ಒಪ್ಪಬೇಕಾದಂತ ವಿಷಯ. ಅದನ್ನ ಹಾಗೆ ಒಪ್ಪಿದೆ. ಆಮೇಲೆ ಜಯತೀರ್ಥರು ವಿವರಣೆ ಮಾಡಿದ್ರು, ಇಲ್ಲಿ ಪಾಶುಪತ ಅನ್ನೋ ಶಬ್ದದಿಂದ 4 ವಿಧವಾದದ್ದನ್ನು ತಗೊಳ್ಳಿ. 4 ವಿಧವಾದದ್ದನ್ನು ತಗೊಳ್ಳಿ ಅಂದ್ರೆ ಏನರ್ಥ? ನಮ್ಗಿದ ಅರ್ಥ ಆಗ್ಲಿಕ್ಕೆ ಈ ವ್ಯಾಖ್ಯಾನಗಳನ್ನು ಓದ್ಲೇಬೇಕು. ಯಾಕೆಂದ್ರೆ 4 ಅಂದ್ರೆ ಇವಾಗ ಸ್ಕಂದ ಸೌರ ಇದ್ರ ಬಗ್ಗೆ ಹೇಳ್ತಾ ಇದಾರ? ಅಲ್ಲ, ಅದು ಬೇರೆ ಇದ್ ಬೇರೆ. ಈ ಶೈವರಲ್ಲೇ ಪಾಶುಪತ ಮತ ಏನಿದೆ ಅಲ್ಲೇ 4 ಭೇದ ಇದೆ, 4 ತರ ಇದೆ ವಿಭಾಗ. ಈಗ ಹೇಗೆ ಬೌದ್ಧರಲ್ಲಿ ಸೌತ್ರಾಂತಿಕ, ವೈಭಾಷಿಕ, ಈ ತರ ಎಲ್ಲ ವಿಭಾಗಗಳಿದೆ, ಮುಂದೆ ವಿಶೇಷವಾಗಿ ಬರುತ್ತೆ. ಇನ್ನು ಈ ಹಿಂದೆನೂ ಕೂಡ ಬಂತಲ್ಲ, ವಿಜ್ಞಾನವಾದಿಗಳು ಕೆಲವರು, ಮತ್ತೆ ಇದು ಮಾಧ್ಯಮಿಕರು, ಶೂನ್ಯವಾದಿಗಳು ಕೆಲವರು ಲೋಕದಲ್ಲಿರುವಂತಹ ವಸ್ತುಗಳನ್ನೆಲ್ಲ ಅನುಮೇಯ ಅಂತ ಹೋಗ್ತಾರೆ. ಅಂದ್ರೆ ಇದೆಲ್ಲ ಪ್ರತ್ಯಕ್ಷ ಅಲ್ಲ, ಅನುಮಾನದಿಂದ ತಿಳ್ಕೊಳ್ತಾ ಇದೀವಿ ಅಂತ. ಕೆಲವರು ಎಲ್ಲಾ ಪ್ರತ್ಯಕ್ಷವನ್ನು ಒಪ್ಪಿದ್ದಾರೆ. ಹೀಗೆ ವೈಭಾಷಿಕ, ಸೌತ್ರಾಂತಿಕ, ಮಾಧ್ಯಮಿಕ ಅಂತೆಲ್ಲ ಬೌದ್ಧರಲ್ಲಿ ಪ್ರಭೇದ ಇರೋ ತರ ಇವರಲ್ಲೂ ಪ್ರಭೇದ ಇದೆ. ಆ ಪ್ರಭೇದವನ್ನ ಇಲ್ಲಿ ವ್ಯಾಖ್ಯಾನದಲ್ಲೇ ತಿಳಿಸ್ತಾರೆ. ಅಂತೂ ಈ ಪ್ರಭೇದಗಳನ್ನ ಒಳಗೊಂಡ ಪಾಶುಪತ ಏನಿದೆ ಮತ, ಜೊತೆಗೆ ಸ್ಕಂದನ ಮತ ಅಂದ್ರೆ ಸ್ಕಾಂದ, ಸೌರ ಮತ್ತೆ ಗಾಣಪತ, ಈ ಮತಗಳೇನಿದೆ ಈ ಎಲ್ಲ ಮತ ಸರಿ ಇಲ್ಲ. ಯಾಕೆಂದ್ರೆ ಇವರು ಸ್ಕಂದ ದ್ವಿತೀಯನ ಆದಿಪದೇನ ಸ್ಕಂದಾದಯ, ಇಲ್ಲಿ 2 ಕಡೆ ಆದಿ ಶಬ್ದ ಇದೆ. ಪಾಶುಪತ ಆದಿ, ಶಿವ ಆದಿ ಅಂತ ಇದೆ. ಶಿವಾದಿ ಅಂದ್ರೆ ಶಿವ, ಸ್ಕಂದ, ಸೂರ್ಯ, ಗಣಪತಿ, ಆ ದೇವತೆಗಳನ್ನ ತಗೊಳ್ಳೋದು. ಪಾಶುಪತ ಅಂದ್ರೆ ಆ ದೇವತೆಗಳನ್ನ ಸರ್ವೋತ್ತಮ ಅಂತ ಹೇಳೋ ಮತ. ಪಾಶುಪತ, ಸ್ಕಾಂದ, ಸೌರ, ಗಾಣಪತ ಅಂತ ಈ ರೀತಿ ತಗೊಳ್ಳೋದು. ಅನುಗ್ರಹಾದ್ ಮೋಕ್ಷೋ ಭವತಿ ಇತಿ ಶೇಷ, ಇವರ ಅನುಗ್ರಹದಿಂದ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಇದರಲ್ಲೊಂದು ವ್ಯಾಕರಣದ ವಿಚಾರ ಮಧ್ಯಕ್ಕೆ ಮಾಡಿದ್ದಾರೆ. ಈಗ ವ್ಯಾಕರಣದ ವಿಚಾರ ಅದಾದ ಮೇಲೆ ಅವರು ವಿಷಯಕ್ಕೆ ಬರ್ತಾರೆ, ಯಾಕೆ ಇವ್ರು ಹೇಳಿದ ವಿಷಯ ಸರಿ ಇಲ್ಲ ಅಂತ. ವ್ಯಾಕರಣ ವಿಚಾರ ಸ್ವಲ್ಪ ಇಲ್ಲಿ ಒಂದೊಂದೊಂದೊಂದು ಪ್ಯಾರಾಗಳಲ್ಲಿ ಮಾಡಿದ್ದಾರೆ. ಏನ್ ವ್ಯಾಕರಣದ ವಿಚಾರ ಅಂದ್ರೆ, ನನುಚ ಪಾಶುಪತಾದ್ಯುಕ್ತ ಇತಿ ತಾವತ್ ನ ಅನುಗ್ರಹಸ್ಯ ವಿಶೇಷಣಂ ಅಸಾಮರ್ಥ್ಯೇನ ಸಮಾಸ ಅನುಪಪತ್ತೇ ತಥಾ ಸತಿ ಪಾಶುಪತಾದಿ ಉಕ್ತಾತ್ ಇತಿ ಸ್ಯಾತ್ ಅತಏವ ಮೋಕ್ಷಸ್ಯ ವಿಶೇಷಣಂ ಅಂತ ಈ ಒಂದೊಂದೊಂದು ಪ್ರಶ್ನೆ ಮಾಡಿದ್ದಾರೆ. ಮೊದಲನೇ ಪ್ರಶ್ನೆ ಏನಂದ್ರೆ, ಈಗ ಇದು ಒಂದೇ ಶಬ್ದನ? ಪಾಶುಪತಾದ್ಯುಕ್ತ ಶಿವಾದೀನಾಮನುಗ್ರಹಾತ್ ಇದು ಒಂದೇ ಶಬ್ದ ಅಲ್ಲ, ಬೇರೆ ಬೇರೆ ಶಬ್ದ. ಹೇಗೆ? ಪಾಶುಪತಾದ್ಯುಕ್ತ ಶಿವಾದೀನಾಂ ಇದು ಒಂದು ಶಬ್ದ, ಅನುಗ್ರಹಾತ್ ಅನ್ನೋದು ಇನ್ನೊಂದು ಶಬ್ದ. ಇದು ಮೇಲ್ನೋಟಕ್ಕೆ ತೋರುತ್ತೆ. ಪಾಶುಪತಾದ್ಯುಕ್ತ ಶಿವಾದೀನಾಂ ಅಂದ್ರೆ ಇರುತ್ತಾ, ಪಾಶುಪತ ಮತದಲ್ಲಿ ಹೇಳಿದ ಶಿವನ, ಹಾಗೆ ಆದಿ ಶಬ್ದದಿಂದ ಸ್ಕಾಂದ ಮತದಲ್ಲಿ ಹೇಳಿದ ಸ್ಕಂದನ, ಹಾಗೆ ಸೌರ ಮತದಲ್ಲಿ ಹೇಳಿದ ಸೂರ್ಯನ, ಹಾಗೆ ಗಾಣಪತ ಮತದಲ್ಲಿ ಹೇಳಿದ ಗಣಪತಿಯ ಅನುಗ್ರಹದಿಂದ ನಚ ಅಂದ್ರೆ ಮೋಕ್ಷ ಸಿಗಲ್ಲ ಅಂತ ಕೊನೆಗೆ ಅರ್ಥ. ಇಲ್ಲಿ ಅದು ಸಮಸ್ಯೆ ಆಗ್ಲಿಲ್ಲ. ಇಲ್ಲಿ ಏನ್ ಸಮಸ್ಯೆ ಆಯ್ತು ಅಂದ್ರೆ, ಪಾಶುಪತಾದಿ ಮತಗಳಲ್ಲಿ ಉಕ್ತ ಅಂತ ಹೇಳಿದ್ದಾರೆ. ಪಾಶುಪತ ಮತಾದಿ ಉಕ್ತ, ಪಾಶುಪತಾದಿ ಉಕ್ತ ಏನ್ ಹೇಳಿರೋದು ಅಲ್ಲಿ? ಶಿವನ ಬಗ್ಗೆ ಹೇಳಿದಾರ, ಶಿವನ ಅನುಗ್ರಹದ ಬಗ್ಗೆ ಹೇಳಿದಾರ? ಯಾರ ಬಗ್ಗೆ? ಅಲ್ಲಿ ಅನುಗ್ರಹಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಪಾಶುಪತ ಮತದಲ್ಲಿ ಹೇಳಿದ್ದು ಅನುಗ್ರಹ, ಆ ಅನುಗ್ರಹ ಅನ್ನೋದ್ರಲ್ಲಿ ಇದೆಲ್ಲದಕ್ಕೂ ಸಂಬಂಧ. ಪಾಶುಪತ ಮತದಲ್ಲಿ ಹೇಳಿದ್ದು ಅನುಗ್ರಹ ಮುಖ್ಯ ಅಂತ ಹೇಳಿ. ಯಾರ ಅನುಗ್ರಹ? ಶಿವನ ಅನುಗ್ರಹ. ಸರಿ, ಗಾಣಪತ ಮತದಲ್ಲಿ ಹೇಳಿದ್ದು ಯಾರ ಬಗ್ಗೆ? ಗಣಪತಿಯ ಬಗ್ಗೆ ನಿಜ, ಆದ್ರೆ ಗಣಪತಿಯ ಅನುಗ್ರಹ ಮುಖ್ಯ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅನುಗ್ರಹ ಅನ್ನೋ ಶಬ್ದದ ಅರ್ಥ ಬಹಳ ಮುಖ್ಯ. ಅಲ್ಲಿ ಈ ಪಾಶುಪತಾದಿ ಉಕ್ತ ಅನ್ನೋ ಶಬ್ದದ ಅರ್ಥಕ್ಕೆ ಸಂಬಂಧ ಅಲ್ಲಿ ಹೋಗಿ ಸೇರಿಸ್ಕೊಳ್ಬೇಕು. ಪಾಶುಪತಾದಿಗಳಲ್ಲಿ ಹೇಳಿದ್ದು ಅನುಗ್ರಹ ಅಂತ. ಆ ಮಧ್ಯದಲ್ಲಿ ಶಿವಾದಿನಾಮ್ ಅನ್ನೋದು ಏನ್ ಮತ್ತೆ? ಅದು ಬೇಡವಾ? ಶಿವನ ಬಗ್ಗೆ ಹೇಳಿದ್ದಾರೆ, ಆದ್ರೆ ನಮಗೆ ಇಲ್ಲಿ ಬೇಕಾಗಿದ್ದು ಆ ಮತದಲ್ಲಿ ಶಿವನ ಅನುಗ್ರಹ. ಮೋಕ್ಷಕ್ಕೆ ಕಾರಣ ಯಾವುದು? ಶಿವನ ಅನುಗ್ರಹನ. ಶಿವ ಬೇಕು, ಶಿವನ ಇಲ್ದಿದ್ರೆ ಶಿವನ ಅನುಗ್ರಹ ಎಲ್ಲಾಗ್ಬೇಕು. ಆದ್ರೆ ಪ್ರಮುಖ ಸಾಧನ ಅಂದ್ರೆ ದೇವರಿಲ್ಲದೆ ದೇವರ ಅನುಗ್ರಹ ಆಗಲ್ಲ, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಹೇಳಲಿಕ್ಕೆ ಹೊರಟಿ ದೇವರ ಅನುಗ್ರಹ ಮುಖ್ಯ ಅಂತ ಅಲ್ಲಿ ಒತ್ತು ಕೊಟ್ಟಿದ್ದಲ್ಲಿ. ಹಾಗಾದ್ರೆ ಅನುಗ್ರಹಕ್ಕೆ ನೀವು ಇದನ್ನೆಲ್ಲ ಸೇರಿಸ್ಕೊಳ್ಬೇಕು. ಆದ್ರೆ ಹಾಗೆ ಹೇಳಿದ್ರೆ ಸಮಾಸ ಆಗಲ್ಲ. ಸಮಾಸ ಆಗಲ್ಲ ಅಂದ್ರೆ 2 ಬೇರೆ ಬೇರೆ ಪದ ಇರೋದನ್ನ ಒಂದು ಪದ ಮಾಡೋದನ್ನ ಸಮಾಸ ಅಂತ ಕರೀತಾರೆ. ಈಗ ಪಾಶುಪದಾದಿ ಉಕ್ತ ಅದೊಂದು ಶಬ್ದ,
ಶಿವಾದೀನಾಂ ಇನ್ನೊಂದು ಶಬ್ದ. ಈ ಎರಡನ್ನು ಸೇರಿಸಿದ್ರು ಪಾಶುಪತಾದ್ಯುಕ್ತ ಶಿವಾದೀನಾಂ ಒಂದೇ ಮಾಡಿದ್ರು. ಇದು ಸಮಾಸ. ಆದ್ರೆ ಸಮಾಸ ಮಾಡ್ಲಿಕ್ಕೆ ಬರಲ್ಲ. ಯಾಕೆ? ಪಾಶುಪತಾದ್ಯುಕ್ತ ಅನ್ನೋದಕ್ಕೆ ಶಿವನ ಜೊತೆಗೆ ಹೇಗೆ ಸಂಬಂಧ ಇದೆಯೋ, ಅಂದ್ರೆ ಪಾಶುಪತ ಮತದಲ್ಲಿ ಶಿವನ್ ಬಗ್ಗೆ ಹೇಗೆ ಹೇಳಿದಾರೋ ಶಿವನ ಅನುಗ್ರಹದ ಬಗ್ಗೆನೂ ಹೇಳಿದ್ದಾರೆ. ನಾನು ಅವತ್ತು ಹೇಳಿದೆ, ಈ ಸಮಾಸ ಮಾಡೋದು ಹೇಗೆ ಅಂತಂದ್ರೆ 2 ಪದಗಳಿಗೆ ಮಾಡ್ತಾರೆ ಸಮಾಸ. 3 ಪದನೂ ಕೆಲವು ಕಡೆ ಇದೆ. 2 ಪದಕ್ಕೆ ಸಮಾಸ ಮಾಡ್ಬೇಕು ಅಂದ್ರೆ ಅದು 2ಕ್ಕೆ ಮಾತ್ರ ಸಂಬಂಧ ಇರಬೇಕು. ಪದಗಳಿಗೆ ಅಂದ್ರೆ ಅದರ ಅರ್ಥಗಳಿಗೆ ಸಂಬಂಧ ಅಂತ ಅರ್ಥ. ಅರ್ಥಗಳ ಜೊತೆಗೆ ಇರ್ಲಿ, ಎಂತೂ ಪದಕ್ಕೆ ಸಂಬಂಧ ಅಂತ ಇಟ್ಕೊಳ್ಳಿ, ನೆನಪಿಗೆ ಇಟ್ಕೊಳ್ಳಿಕ್ಕೆ. 2 ಪದಕ್ಕೆ ಸಂಬಂಧ ಅಂದ್ರೆ ಅದು 2ಕ್ಕೆ ಇರ್ಬೇಕು. ಅದು ಇನ್ನೊಂದ್ ಜೊತೆಗೆ ಸೇರಿದ್ರೆ ಅದ್ ಸರಿ ಇಲ್ಲ, ಅದನ್ನ ಒಪ್ಪಲ್ಲ. ಗಂಡ ಹೆಂಡತಿ ಅವರಿಬ್ಬರೇ ಜೊತೆಗಿರ್ಬೇಕು. ಇನ್ಯಾರು ಅದ್ರ ಮಧ್ಯಕ್ಕೆ ಮೂಗ್ ತೂರಿಸಿ ಇನ್ನೊಬ್ರು ಸಂಬಂಧ ಬಂದ್ರೆ, ಪರ ಪುರುಷನ ಸಂಪರ್ಕನೋ ಪರ ಸ್ತ್ರೀ ಸಂಪರ್ಕ ಬಂದ್ರೆ ಹೋಯ್ತು, ದಾಂಪತ್ಯ ಇಲ್ಲ, ಅದ್ ಭಗ್ನ ಆಗೋಯ್ತು. ಆತರ 2 ಪದ ಅಂದ್ರೆ ಅದು 2ಕ್ಕೆ ಇರ್ಬೇಕು, ಇನ್ನೊಂದಕ್ಕೆ ಇರಬಾರ್ದು. ಈ ಪದಗಳಲ್ಲೂ ಹಾಗೆ ನಿಯಮ ಉಂಟು. ಪಾಶುಪತಾದಿ ಉಕ್ತ ಒಂದು ಶಿವಾದಿ ಅನ್ನೋ ಶಬ್ದ ಆದ್ರೆ ಅದರೊಟ್ಟಿಗೆ ಸೇರಿಸಿ, ಅನುಗ್ರಹ ಅನ್ನೋದೊಟ್ಟಿಗೆ ಸೇರಿಸೋದಿದ್ರೆ ನೀವು ಮಾಡೋಂಗಿಲ್ಲ ಹಂಗೆ ಅಂತ ಒಂದು ನಿಯಮ ಇದೆ ವ್ಯಾಕರಣ ಶಾಸ್ತ್ರದಲ್ಲಿ. ಹಾಗಾಗಿ ಹೇಗ್ ಹೇಳ್ತೀರಿ? ಪಾಶುಪತಾದಿಗಳಲ್ಲಿ ಹೇಳಿದ್ದು ಅನುಗ್ರಹ ಅಂದ ಮೇಲೆ ಶಿವಾದಿನಾಮ್ ಅನ್ನೋದು ಇರಬಹುದು ಸಂಬಂಧ, ಆದ್ರೆ ಅದು ಸಮಾಸ ಮಾಡೋ ಹಾಗಿಲ್ವಲ್ಲ ಅಂತ ಪ್ರಶ್ನೆ. ಅಷ್ಟೇ ಅಲ್ಲ, ಒಂದ್ ವೇಳೆ ನೀವು ಅನುಗ್ರಹಕ್ಕೆ ಮಾಡೋದಿದ್ರೆ ಪಾಶುಪತಾದಿ ಉಕ್ತಾತ್ ಅಂತ ಶಬ್ದ ಆಗ್ಬೇಕು. ಅಂದ್ರೆ ಪಾಶುಪತಾದಿಗಳಲ್ಲಿ ಹೇಳಿದ ಅನುಗ್ರಹದಿಂದ, ಶಿವಾದಿಗಳ ಅನುಗ್ರಹದಿಂದ ಅಂತ ಹೀಗೆ ಬಿಡಿಸಿ ಹೇಳ್ಬೇಕು ನೀವು ಅನ್ವಯ ಸಂಬಂಧವನ್ನ ಹೇಳೋದಿದ್ರೆ. ಯಾಕೆ ಅನುಗ್ರಹಾತ್ ಅಂತ ಯಾವ ವಿಭಕ್ತಿ ಇದೆ? ಅದನ್ನ ಪಂಚಮಿ ವಿಭಕ್ತಿ ಅಂತ ಕರಿತೀವಿ. ರಾಮಾತ್, ಕೃಷ್ಣಾತ್, ನರಸಿಂಹಾತ್, ಭರತಾತ್ ಅಂತ ಇದೆಲ್ಲ ಶಬ್ದಗಳಿದೆ, ಅದು ಪಂಚಮಿ ವಿಭಕ್ತಿ ಇರುತ್ತೆ. ಅವನ ದೆಸೆಯಿಂದ ಅಂತ ಹೇಳ್ತೀವಲ್ಲ, ಹಾಗೆ ಶಿವಾದಿಗಳ ಅನುಗ್ರಹದ ದೆಸೆಯಿಂದ ಮೋಕ್ಷ ಸಿಗತ್ತೆ. ಪಂಚಮಿ ವಿಭಕ್ತಿಗೆ ಸಾಮಾನ್ಯ ಅದೇ ಅರ್ಥ ಹೇಳ್ತಾರೆ. ಇಲ್ಲಿ ವ್ಯಾಕರಣದೆಲ್ಲ ಬೇರೆ ಬೇರೆ ತರ ಇದೆ, ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಇನ್ನು ಪಾಶುಪತಾದಿಗಳಲ್ಲಿ ಹೇಳಿದ್ದೇನೋ ಅನುಗ್ರಹ, ಹಾಗಾದ್ರೆ ಪಾಶುಪತಾದಿ ಉಕ್ತಾತ್ ಅನುಗ್ರಹಾತ್ ಅಂತ ಹೀಗ್ ಬರ್ಬೇಕು ಆ ಶಬ್ದ. ಆದ್ರೆ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಗ್ ಬಳಸಿದ್ದಾರೆ? ಪಾಶುಪತಾದಿ ಉಕ್ತ ಅಂತ ಹೇಳಿದ್ದಾರೆ, ಉಕ್ತಾತ್ ಅಂತ ಹೇಳಿಲ್ಲ. ಆದ್ರಿಂದಲೇ ನೀವೇನ್ ಹೇಳ್ಬೇಕು ಅಂದ್ರೆ ಮೋಕ್ಷಸ್ಯ ವಿಶೇಷಣಂ ಅಲ್ಲ, ಪಾಶುಪತಾದಿಗಳಲ್ಲಿ ಹೇಳಿದ್ದು ಮೋಕ್ಷ, ಆ ಮೋಕ್ಷ ಶಿವಾದಿಗಳ ಅಂದ್ರೆ ಶಿವ, ಗಣಪತಿ, ಸ್ಕಂದ, ಸೂರ್ಯ ಇವರ ಅನುಗ್ರಹದಿಂದ ಆಗಲ್ಲ ಅಂತ ಹೇಳಿ ಹೊರಟಿದೀವಿ. ಅಂದ್ರೆ ಹಾಗಾದ್ರೆ ಮೋಕ್ಷ ಅನ್ನೋ ಶಬ್ದ ಎಲ್ಲಿದೆ ವಸ್ತುತಃ? ಇಲ್ಲಿ ಮೋಕ್ಷ ಅನ್ನೋದು ಇಲ್ಲ. ಆದ್ರೂ ಇಟ್ಕೊಳ್ಳೋಣ, ಮೋಕ್ಷ ಇದೆ ಅಂತ ಇಟ್ಕೊಳ್ಳಿ. ಆಗೇನಾಗತ್ತೆ ಅಂದ್ರೆ ಪಾಶುಪತಾದಿ ಉಕ್ತ ಮೋಕ್ಷ ಶಿವಾದೀನಾಂ ಅನುಗ್ರಹಾತ್ ನಚ ಹಾಗಾಗ್ಬೇಕು. ಅಂದ್ರೆ ಪಾಶುಪತ, ಗಾಣಪತ ಮುಂತಾದ ಮತಗಳಲ್ಲಿ ಹೇಳಿದ ಮೋಕ್ಷ ಹೇಗ್ ಸಿಗತ್ತೆ ಅಂದ್ರೆ ಶಿವ, ಗಣಪತಿ, ಸ್ಕಂದ, ಸೂರ್ಯ ಇವರ ಅನುಗ್ರಹದಿಂದ ಅಂತ. ಆಗ ಸರಿ, ವಾಕ್ಯ ಏನೋ ಸರಿ, ಆದ್ರೆ ಇಲ್ಲಿ ಆತರ ಇಲ್ವಲ್ಲ. ಇಲ್ಲಿ ಹಾಗಾದ್ರೆ ಹೇಗೆ ಹೇಳ್ಬೇಕಾಗಿತ್ತು ಆಚಾರ್ಯರು? ಪಾಶುಪತಾದಿ ಉಕ್ತ ಅಂತ ಹೇಳ್ಬೇಕಾಯ್ತು. ಆದ್ರೆ ಉಕ್ತ ಶಿವಾದೀನಾಮ್ ಅಂತ ಒಂದೇ ಪದ ಮಾಡ್ಬಿಟ್ಟಿದ್ದಾರೆ ಇವರು. ಅಲ್ಲ ಆಯ್ತು, ಬೇಡ ಬಿಡಿ, ಈಗ ಏನು ಜೊತೆಗೆ ಇವ್ರು ಇದಾರ್ ತಾನೆ, ಇವ್ರ ಜೊತೆಗಿದ್ಮೇಲೆ ಅವ್ರನ್ನ ಅವರೇ ಸೇರಿಸ್ಬೇಡಿ, ಇನ್ನೊಂದಕ್ಕೆ ಸೇರಿಸ್ಬೇಡಿ. ಹಾಗಾದ್ರೆ ಏನಾಯ್ತು? ಪಾಶುಪತಾದಿ ಉಕ್ತ ಶಿವ ಅಂದ್ರೆ ಪಾಶುಪತದಲ್ಲಿ ಹೇಳಿದ ಶಿವನ, ಹಾಗೆ ಗಾಣಪತ ಮತದಲ್ಲಿ ಹೇಳಿದ ಗಣಪತಿಯ, ಸ್ಕಾಂದ ಮತದಲ್ಲಿ ಹೇಳಿದ ಸ್ಕಂದನ, ಹಾಗೆ ಸೌರ ಮತದಲ್ಲಿ ಹೇಳಿದ ಸೂರ್ಯನ. ಅರ್ಥ ಆಗ್ಲಿ ಏನಂತೆ, ಉಪಯೋಗ ಇಲ್ಲ ಅಂತ. ಈಗ ಶಿವ ಮತ್ತೆ ಗಣಪತಿ, ಸ್ಕಂದ ಮತ್ತೆ ಸೂರ್ಯ ಇವರ ಅನುಗ್ರಹದಿಂದ ಮೋಕ್ಷ ಆಗಲ್ಲ ಅಂತ ಹೇಳಿದ್ರೆ ಸಾಕು. ಅದು ಪಾಶುಪತ ಮತದಲ್ಲಿ ಹೇಳಿದ ಶಿವನ ಅನುಗ್ರಹದಿಂದ ಮೋಕ್ಷ ಆಗಲ್ಲ ಅಂತ ಹೀಗ್ ಆ ಮತದಲ್ಲಿರೋ ಶಿವ ಅಂತ ಯಾಕೆ ಹೇಳ್ಬೇಕು? ಅರ್ಥ ಇಲ್ಲ. ವಿಷ್ಣುವಿನಿಂದ ಮೋಕ್ಷ ಆಗತ್ತಾ? ಹೌದು, ಅವನಿಂದಲೇ ಆಗೋದು. ಬೇರೆಯವರಿಂದ ಆಗತ್ತಾ? ಆಗಲ್ಲ. ಅಷ್ಟ್ ಹೇಳಿದ್ರೆ ಸಾಕು. ಅದು ಬಿಟ್ಟು ಪಾಶುಪತಾದಿಗಳಲ್ಲಿ ಹೇಳಿದ ಶಿವನ ಅನುಗ್ರಹದಿಂದ ಆಗಲ್ಲ ಅಂತ ಈ ತರ ಸುಮ್ನೆ ಹೇಳ್ಕೊಂಬಂದ್ ಯಾಕೆ ಹೇಳ್ಬೇಕು? ಇದು ವೈಯರ್ಥ್ಯ, ಇದು ಸರಿ ಇಲ್ಲ ಅಂತ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ವ್ಯಾಕರಣದ ಪ್ರಕಾರ ಹೊರಡ್ತಾರೆ ಜಯತೀರ್ಥರು. ಉಚ್ಯತೆ, ಇದಕ್ಕೆ ಉತ್ತರ ಇದೆ. ಅಸ್ತು ತಾವದ್ ಅನುಗ್ರಹ ವಿಶೇಷಣ. ಹೌದು, ಇಲ್ಲಿ ಅನುಗ್ರಹಕ್ಕೆ ಸಂಬಂಧ ಆದದ್ದು ಅಲ್ಲ. ಅಲ್ಲ ಆಗಲ್ಲ ಅಂತಾನೆ ಈಗ ತಾನೇ ಹೇಳಿದ್ ನಾವು. ಅನುಗ್ರಹಕ್ಕೆ ಅಂತ ಆಗ್ಬಿಟ್ರೆ ಪಾಶುಪತಾದಿ ಮತದಲ್ಲಿ ಹೇಳಿದ ಅನುಗ್ರಹದಿಂದ ಅಂತಂದ್ರೆ ಪಾಶುಪತಾದಿ ಉಕ್ತಾತ್ ಅನುಗ್ರಹಾತ್ ಅಂತ ಹಾಗೆ ಹೇಳ್ಬೇಕಾಗಿತ್ತಲ್ವಾ? ಅಂದ್ರೆ ಇಲ್ಲ. ಯಾಕೆಂದ್ರೆ ಶಿವಾದೀನಾಂ ಅನುಗ್ರಹ ಅನ್ನೋದು ಸಮಾಸನೆ. ನಿಮ್ಗೆ ಅದು ಗೊತ್ತಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾವು ಬೇರೆ ಬೇರೆ ಪದ ಅನ್ಕೊಂಡ್ಬಿಟ್ವಿ. ಮೊದಲು ಹೇಳಿದ್ನಲ್ಲ, ಅದ್ ಮೇಲ್ನೋಟಕ್ಕೆ ಅಂತ ಅದಕ್ಕೆ ಆಗ್ಲೇ ಹೇಳಿದ್ದು. ಪಾಶುಪತಾದ್ಯುಕ್ತ ಶಿವಾದೀನಾಂ ಅನುಗ್ರಹ ಇದು ಒಂದೇ ಪದ. ವಸ್ತುತಃ ಸಾಮಾನ್ಯ ವ್ಯಾಕರಣ ಗೊತ್ತಿದ್ರೆ ಸಾಮಾನ್ಯವಾಗಿ ಇದು ತಪ್ಪು ಅನ್ಬಿಡ್ತಾರೆ. ಯಾಕೆ ತಪ್ಪು ಅಂತಾರೆ? ರಾಮಾದೀನಾಂ ಅನುಗ್ರಹಾತ್, ಕೃಷ್ಣಾದೀನಾಂ ಅನುಗ್ರಹಾತ್, ಇದು ಬೇರೆ ಬೇರೆ ಪದ ಎಲ್ಲ ಕಡೆ. ನಮಗ್ ಸಂಸ್ಕೃತ ಸ್ವಲ್ಪ ಗೊತ್ತಿದ್ದವರೆಗೂ ಗೊತ್ತಿರತ್ತೆ.
ಆದ್ರೆ ಇದು ಸಮಾಸ ಅಂತ ಎರಡು ಸೇರಿಸಿದ್ದಾರೆ ಅಂತ. ಅದು ಹೆಂಗ್ ಸೇರಿಸಿದ್ದಾರೆ? ಕೃಷ್ಣಾದಿ ಅನುಗ್ರಹ ಆಗ್ಬೇಕು, ರಾಮಾದಿ ಅನುಗ್ರಹ, ಮಧ್ವಾನುಗ್ರಹ ಅಂತ ಹಾಕ್ತಿವಲ್ಲ. ಮಧ್ವಾನುಗ್ರಹ, ಮಧ್ವಸ್ಯ ಅನುಗ್ರಹ, ಮಧ್ವಾಚಾರ್ಯಸ್ಯ ಅನುಗ್ರಹ ಅಂದ್ರೆ ಬಿಡಿಸಿದೀವಿ ಅಂತ ಅರ್ಥ. ಮಧ್ವಾಚಾರ್ಯಾನುಗ್ರಹ, ಮಧ್ವಾನುಗ್ರಹ ಅಂತ ಹೇಳ್ಬಿಟ್ರೆ ಒಂದೇ ಪದ, ಅದು ಸಮಸ್ತ ಪದ, ಸಮಾಸ ಆಗಿದೆ ಅಂತ ಅರ್ಥ. ಅಂದ್ಮೇಲೆ ಇಲ್ಲಿ ಪಾಶುಪತಾದಿತ್ಯ ಶಿವಾದಿ ಅನುಗ್ರಹ ಅಂದ್ರೆ ಓಕೆ, ಶಿವಾದಿ ಅನುಗ್ರಹ ಸರಿ ಇದೆ. ಶಿವಾದೀನಾಂ ಅನುಗ್ರಹ ಅಂತ ಬಿಡಿಸಿದೆ ಅಲ್ಲ ಅಂದ್ರೆ ಇಲ್ಲ, ಅದು ಒಂದು ಸಮಾಸ ಇದೆ. ಆ ಸಮಾಸದಲ್ಲಿ ಏನಂದ್ರೆ ಈ ಆಕ್ರೋಶ ಅನ್ನೋ ಅರ್ಥ ತೋರ್ಬೇಕಾದ್ರೆ ಅಲ್ಲಿ ವಿಭಕ್ತಿಗಳೆಲ್ಲ ಲೋಪ ಆಗಲ್ಲ. ಅಂದ್ರೆ ಶಿವಾದೀನಾಂ ಅನ್ನೋದು ಆಮ್ ಅಂತ ಕೊನೆ ಭಾಗ ಇದೆಯಲ್ಲ, ಶಿವಾದೀನಾಂ ಅಂತ, ಆ ನಾಮ್ ಅನ್ನೋದಕ್ಕೆ ಲೋಪ ಆದ್ರೆ ಅದು ಹೊರಟು ಹೋಗ್ಬಿಟ್ರೆ ಶಿವಾದ್ಯ ಅನುಗ್ರಹ ಅಂತ ಆಗತ್ತೆ. ಆದ್ರೆ ಕೆಲವು ಕಡೆ ಅದಾಗಲ್ಲ, ಸಮಾಸ ಆಗಿರುತ್ತೆ, ಅದರ ಶಬ್ದನೇ ಆಗಿರುತ್ತೆ ಅಂತ ಒಂದು ನಿಯಮ. ಅದರಲ್ಲಿ ಷಷ್ಠ್ಯ ಆಕ್ರೋಶ ಐತಿ, ಷಷ್ಠ್ಯ ಅಲುಕ್ ಅಂತ ಹೇಳ್ತಾರೆ. ಅಲ್ಲಿ ಶಿವಾದಿಗಳ ಅನುಗ್ರಹದಿಂದ ಅಂತಿದೆ, ಶಿವಾದಿಗಳ ಅಂತ ಬಂದ್ರೆ ಅದು ಷಷ್ಠಿ ವಿಭಕ್ತಿ. ಈಗ ಏನು ಗುರುಣಾಂ ಅನುಗ್ರಹ, ಗುರುಗಳ ಅನುಗ್ರಹ ಆಗಬೇಕು. ಗುರುಣಾಂ ಅಂದ್ರೆ ಷಷ್ಠಿ ವಿಭಕ್ತಿ ಸಂಸ್ಕೃತದಲ್ಲಿ. ಆ ಗುರುಣಾಂ ಅನುಗ್ರಹ, ಗುರುವನುಗ್ರಹ ಆಗ್ಲಿ ಅಂತ ಕೆಲವು ಕಡೆ ಬರೀತಾ ಇರ್ತಾರೆ. ಸಾಮಾನ್ಯವಾಗಿ ಈ ಕನ್ನಡದಲ್ಲೆಲ್ಲ ಗುರುಗಳ ಅನುಗ್ರಹ ಆಗ್ಲಿ ಅಂತ ಬರ್ಬಿಡ್ತಾರೆ, ವಿಭಕ್ತಿ ಹಾಕೇ ಹೇಳ್ಬಿಡೋದು, ಗುರುಗಳ ಅನುಗ್ರಹ ಆಗ್ಲಿ, ಗುರುವನುಗ್ರಹವಾಗಲಿ ಅಂದ್ರೆ ಅದು ಸಮಾಸ ಆಗಿದೆ ಅಂತ ಅರ್ಥ. ಗುರುವನುಗ್ರಹ ಅದು ಸಮಾಸ ಆಗಿದೆ. ಗುರು ಪ್ಲಸ್ ಅನುಗ್ರಹ, ಗುರುವನುಗ್ರಹ ಅಂತ ಸಂಧಿ ಬೇರೆ ಆಗಿದೆ. ಇದೆಲ್ಲ ವ್ಯಾಕರಣದ ವಿಷಯ. ಇಲ್ಲೂ ಅದೇ ತರ ಶಿವಾದಿನಾಮ ಅನುಗ್ರಹ ಅಂತಾದ್ರೆ ಶಿವಾದ್ಯನುಗ್ರಹ ಆಗ್ಬೇಕು ಇಲ್ಲಿ, ಸಂಧಿ ಎಲ್ಲಾ ಮಾಡ್ಕೊಂಡು ಸಮಾಸ ಮಾಡಿದ್ರೆ. ಆದ್ರೆ ಆಕ್ರೋಶ ಗಮ್ಯಮಾನೆ ಷಷ್ಠ್ಯಾಲಕು, ಆಕ್ರೋಶ ಇದ್ದಾಗ ಅಂದ್ರೆ ಈ ವಿಷಯವನ್ನ ಒಪ್ಲಿಕ್ ಬರಲ್ಲ ಅಂತಿದ್ದಾಗ ಕೆಲವು ಸಲ ಆ ನಿಯಮವನ್ನ ಮೀರಿ ಹಾಗೆ ಪ್ರಯೋಗ ಮಾಡೋದಿದೆ. ಆ ತರ ಪ್ರಯೋಗ ಅಂದ್ರೆ ಇಲ್ಲೇನಿದೆ, ಆಕ್ರೋಶ ಅಂದ್ರೆ ಶಿವಾದಿಗಳ ಅನುಗ್ರಹದಿಂದ ಆಗತ್ತೆ ಅಂತ ಹೇಳ್ತಿರಲ್ಲ ಮೋಕ್ಷ, ಸರಿನಾ ಇದು ಅಂತ ಆಕ್ರೋಶ ಇಲ್ಲಿ ತೋರ್ತಾ ಇದೆ. ಈ ಆಕ್ರೋಶವನ್ನ ತೋರಿಸ್ಲಿಕ್ಕೆ ಶಿವಾದ್ಯ ಅನುಗ್ರಹ ಅಂತ ಮಧ್ವಾಚಾರ್ಯರು ಬಳಸಲಿಲ್ಲ, ಶಿವಾದೀನಾಂ ಅನುಗ್ರಹ ಅಂತಾನೆ ಬಳಸಿದ್ದಾರೆ. ಬಿಡಿಸಿ ಆದ್ರೆ ಒಂದೇ ಪದ ಆದ್ರೆ ಬಿಡಿಸಿ ಯಾಕೆ ಹೇಳಿದ್ದಾರೆ ಅಂದ್ರೆ ಅದರ ಉದ್ದೇಶ ಶಿವಾದಿಗಳ ಅನುಗ್ರಹದಿಂದ ಮೋಕ್ಷ ಆಗತ್ತೆ ಅಂತ ಹೇಳ್ಬೇಡಿ ಅಂತ ಆಕ್ರೋಶ, ನಿಂದೆಯನ್ನ ಮಾಡ್ತಾ ಇದ್ದಾರೆ. ಆಕ್ರೋಶ ಅನ್ನೋ ಶಬ್ದಕ್ಕೆ ಜೋರ್ ಮಾಡೋದು ಅಂತ ಅರ್ಥ ಅಲ್ಲ, ಜೋರಾಗಿ ಅಂತ ಜೋರ್ ಮಾಡೋದು ಅರ್ಥ ಅಲ್ಲ, ನಿಂದನೆ ಅಂದ್ರೆ ಈ ವಿಷಯ ಸರಿ ಇಲ್ಲ, ಇದು ತಪ್ಪು ಅಂತ ತಿಳಿಸ್ಬೇಕಾಗಿದೆ. ಆ ನಿಂದನೆ ಇಲ್ಲಿ ಆಕ್ರೋಶ ಅನ್ನೋ ಶಬ್ದಕ್ಕೆ ಅರ್ಥ. ಇದಾದ್ಮೇಲೆ ಇಷ್ಟೇ ಅಲ್ಲ, ಇನ್ನೊಂದು ಪ್ರಯೋಜನನೂ ಇದೆ ಅಂತ ಹೇಳ್ತಾರೆ. ಏನ್ ಪ್ರಯೋಜನ? ಜ್ಞಾತ್ವಾ ಶಿವಂ ಶಾಂತಿ ಮತ್ಯಂತಮೇತಿ ಇತ್ಯಾದಿ ಶ್ರುತಿ ವಿರೋಧ ಪರಿಹಾರಶ್ಚ ತತ್ಪ್ರಯೋಜನಂ. ಇನ್ನೊಂದು ಯಾಕೆ ಮಧ್ವಾಚಾರ್ಯರು ಹೀಗೆ ಬಳಸಿದ್ದಾರೆ ಅಂದ್ರೆ, ಒಂದು ಪ್ರಮಾಣ ಕೊಡ್ತಾರೆ ಈ ಶೈವರು. ಏನು ಪ್ರಮಾಣ ಕೊಡ್ತಾರೆ ಅಂದ್ರೆ, ಶಿವನ ಜ್ಞಾನದಿಂದ ಮೋಕ್ಷ ಸಿಗತ್ತೆ ಅನ್ಲಿಕ್ಕೆ ಒಂದ್ ವಾಕ್ಯ ಪ್ರಮಾಣ ಕೊಡಿ. ನಾವೆಲ್ಲಾ ಕಡೆ ಕೇಳ್ತೀವಲ್ಲ, ಒಂದು ವಿಷಯ ಬಂದ ಪ್ರಮಾಣ ಕೊಡಿ. ಎಲ್ಲಿದೆ? ಏನಿದೆ? ವೇದ ಇದೆಯಾ? ಪುರಾಣ ಇದೆಯಾ? ಏನಿದೆ? ಇತಿಹಾಸದ ಮಾತಿದೆಯಾ? ಇಲ್ಲಿ ವೇದದ ಮಾತಿದೆ. ಈ ವೇದದ ಮಾತಿನಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ಶಿವನ ಅನುಗ್ರಹ ಆದ್ರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇದೆ. ಅದು ಶಿವನನ್ನ ತಿಳ್ಕೊಂಡ್ರೆ ಅಂದ್ರೆ ಅವನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅವನ ಅನುಗ್ರಹ ಆಗತ್ತೆ ಅಂತ ಅರ್ಥ, ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಎಲ್ಲಿದೆ? ಜ್ಞಾತ್ವಾ ಶಿವಂ, ಶಿವನನ್ನ ಜ್ಞಾತ್ವಾ ಚೆನ್ನಾಗಿ ತಿಳಿದುಕೊಂಡು ಅಂದ್ರೆ ಅವನನ್ನ ಸಾಕ್ಷಾತ್ ನೋಡಿದಾಗ ಶಾಂತಿಂ ಅತ್ಯಂತ ಮೇತಿ, ಶಾಂತಿ ಅಂದ್ರೆ ನೆಮ್ಮದಿ ಸಿಗತ್ತೆ ಅಂತ ಹೇಳಿಲ್ಲ ಅಷ್ಟೇ, ಅತ್ಯಂತ ಶಾಂತಿ. ಎಂಥ ನೆಮ್ಮದಿ ಅಂದ್ರೆ ಮತ್ತಿನ್ನೊಮ್ಮೆ ದುಃಖ ಬರಲ್ಲ ಅಂಥ ನೆಮ್ಮದಿ ಅಂದ್ರೆ ಏನೋ ಮೋಕ್ಷ ಅಂತ ಅರ್ಥ. ಅದನ್ನ ಅತ್ಯಂತ ಶಾಂತಿ ಅಂತ, ಶಾಂತಿಂ ಅತ್ಯಂತಂ ಏತಿ, ಅದು ಅತ್ಯಂತಂ ಅನ್ನೋದನ್ನ ಏತಿ ಅನ್ನೋದ್ರ ಜೊತೆ ಕ್ರಿಯಾಪದ ಅರ್ಥದೊಟ್ಟಿಗೆ ಸೇರಿಸ್ಕೊಳ್ಬೇಕು. ವಸ್ತುತಃ ಅತ್ಯಂತಂ ಶಾಂತಿಂ ಅಂತ ಮಾಡೋ ಹಾಗಿಲ್ಲ, ಹಾಗೇನಾಗ್ಬಿಡತ್ತೆ ಅತ್ಯಂತಾಂ ಶಾಂತಿಂ ಅಂತ ಸ್ವಲ್ಪ ಲಿಂಗ ವ್ಯತ್ಯಾಸ ಆಗುತ್ತೆ, ಬೇರೆದ್ ಹಾಕ್ಬೇಕಾಗತ್ತೆ ವ್ಯಾಕರಣದ ಪ್ರಕಾರ. ಅದನ್ನ ಹೀಗರ್ಥ, ಶಿವಂ ಜ್ಞಾತ್ವ ಶಾಂತಿಂ ಅತ್ಯಂತಂ ಏತಿ, ಶಿವನನ್ನ ತಿಳ್ಕೊಂಡು ಸರಿಯಾಗಿ ಉಪಾಸನೆ ಮಾಡಿದ್ರೆ ಅವನು ಶಾಂತಿಯನ್ನ ತುಂಬಾ ಹೊಂದುತ್ತಾನೆ ಅಂದ್ರೆ ಅರ್ಥ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಈ ರೀತಿ ಸ್ಪಷ್ಟ ವೇದವಾಕ್ಯ ಇದ ಮೇಲೆ ನೀವೇನ್ ಶಿವನ ಅನುಗ್ರಹದಿಂದ ಮೋಕ್ಷ ಆಗಲ್ಲ ಅಂತ ಹೇಳ್ತಾ ಇದೀರಿ ಅಂತ ವೈಷ್ಣವರಿಗೆ ಆಕ್ಷೇಪ. ಅದಕ್ಕೆ ಆಕ್ಷೇಪಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ, ಅದು ಬೇರೆನೆ ಅರ್ಥ. ಅದಕ್ಕೆ ಅಲ್ಲಿ ಶಿವ ಅಂತಂದ್ರೆ ಯಾರು? ಶಿವ ಅಂದ್ರೆ ವಿಷ್ಣುನೆ. ಅಲ್ಲಿ ಇರೋ ಶಬ್ದಗಳಿಗೆಲ್ಲ ವಿಷ್ಣು ಅಂತ ಅರ್ಥ ಮಾಡ್ಬಿಟ್ರೆ ಅದಿದೆ. ಅದಕ್ಕೂ ಒಂದು ವೇದವಾಕ್ಯ ಇದೆ, ನಾಮಾನಿ ಸರ್ವಾಣಿ ಯಮಾವಿಶಂತೆ ತಂ ವೈ ವಿಷ್ಣುಂ ಪರಮಮುದಾಹರಂತೆ. ಇದಕ್ಕಿಂತ ಯೋ ದೇವಾನಾಂ ನಾಮಧ ಏಕ ಏವ ಅಂತ ಒಂದು ವೇದವಾಕ್ಯ ಇದೆ ಸ್ಪಷ್ಟವಾಗಿ. ಅಲ್ಲೇನ್ ಹೇಳ್ತಾರೆ? ಯೋ ದೇವಾನಾಂ ನಾಮಧ ಏಕ ಏವ, ಯಾವ ವ್ಯಕ್ತಿ ಎಲ್ಲಾ ದೇವತೆಗಳ ನಾಮವನ್ನ ತಾನು ಒಬ್ನೇ ಇಟ್ಕೊಂಡಿದ್ದಾನೆ, ನಾಮಧ ಏಕ ಏವ, ಇಡೀ
ಎಲ್ಲಾ ದೇವರ ನಾಮಗಳನ್ನ ಒಬ್ಬನೇ ಇಟ್ಕೊಂಡಿದ್ದಾನೆ. ಅಂದ್ರೆ ಎಲ್ಲಾ ದೇವರ ಹೆಸರುಗಳನ್ನ ಒಬ್ಬನೇ ಇಟ್ಕೊಂಡಿದ್ದಾನೆ. ಸಕಲ ವೇದ ವಾಚ್ಯ, ಸಕಲ ವೈದಿಕ ಶಬ್ದ ವಾಚ್ಯ, ಎಲ್ಲಾ ವೇದದಲ್ಲಿ ಬರೋ ಶಬ್ದಗಳಿಂದ ಹೇಳಲ್ಪಡೋನು ಯಾರು? ಆ ಭಗವಂತ ವಿಷ್ಣು. ಈ ವಿಷಯವನ್ನೇ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ನಾವು ಮುಂದೆ ಓದ್ತೀವಿ ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ. ಆ ಮೊದಲನೇ ಅಧ್ಯಾಯದಲ್ಲಿ ಹೇಳೋದೇ ಆ ವಿಷಯ ಏನು? ನೀವು ವೇದದಲ್ಲಿ ತಗೊಳ್ಳೋ ಪ್ರತಿಯೊಂದು ಶಬ್ದ, ಶಿವ, ವರುಣ, ಯಮ, ಯಾವುದೇ ದೇವತೆಗಳನ್ನ ಹೇಳೋ ಶಬ್ದ ಆಗ್ಲಿ, ಅದು ಮುಖ್ಯವಾಗಿ ದೇವರನ್ನೇ ಹೇಳೋ ಶಬ್ದ. ಶಿವ ದೇವರು, ಗಣಪತಿ ದೇವರು, ಸ್ಕಂದ ದೇವರು. ಸ್ಕಂದ ದೇವರು ಅಂದ್ರೆ ಈ ಸ್ಕಂದ ಆ ದೇವರು ಒಂದೇ ಅಂತ ಅರ್ಥ ಅಲ್ಲ. ಸ್ಕಂದ ಶಬ್ದ ನಿಜವಾಗಿ ದೇವರನ್ನೇ ಹೇಳೋ ಶಬ್ದ. ಆಮೇಲೆ ಈ ಸ್ಕಂದನಲ್ಲಿ ಬಂದಿದೆ ಆ ಶಬ್ದ. ಗಣಪತಿ ನಿಜವಾಗಿ ಆ ದೇವರಲ್ಲೇ ಮುಖ್ಯವಾದ ಶಬ್ದ, ಇವನಲ್ಲಿ ಬಂದಿದೆ. ಉದಾಹರಣೆಗೆ ಇಂದ್ರ ಅನ್ನೋ ಶಬ್ದವನ್ನ ಕೊಡ್ತಾರೆ. ಅದನ್ನ ಅನೇಕ ಸರಿ ಹೇಳಿದ್ದೀನಿ ಹಿಂದಿನ ಪಾಠಗಳಲ್ಲಿ, ತುಂಬಾ ಹಿಂದೆ. ಅದನ್ನ ನೆನಪಿಸ್ಕೊಡ್ತಾ ಇದ್ದೀನಿ. ಇಂದ್ರ ಅಂತಂದ್ರೆ ಪರಮ ಐಶ್ವರ್ಯಶಾಲಿ ಅಂತ ನಿಜವಾಗಿ ಅರ್ಥ. ಅಂದ್ರೆ ಅವನ ಹತ್ರ ಇರೋ ಐಶ್ವರ್ಯ ಇನ್ನೊಬ್ರಲ್ಲಿ ಇರಲ್ಲ, ಅಂಥ ಐಶ್ವರ್ಯ ಇರೋನ್ಗೆ ಇಂದ್ರ ಅಂತ ಕರೀತಾರೆ. ಉದಾಹರಣೆಗೆ ಒಂದ್ ಅರ್ಥ ತಗೊಂಡು. ಅಷ್ಟೇ ಅಲ್ಲ, ಅವನ ಹತ್ರ ಇರೋ ಐಶ್ವರ್ಯ ಇನ್ನೊಬ್ರಿಂದ ಬಂದಿದ್ದು ಅಲ್ಲ. ಒಂದು ಇರೋದು ಪೂರ್ತಿ ಇದೆ, ಇನ್ನೊಂದು ಯಾರಿಂದಲೂ ಅವನಿಗೆ ಬಂದಿಲ್ಲ. ಈ ಎರಡು ಅಂಶ ಇದೆ ಅಲ್ಲಿ. ಇದನ್ನ ಈ ಮೊದಲಿಗೆ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದಲ್ಲಿ ಅಂತಸ್ಥತ್ವಾಧಿಕರಣ ಅಂತ ಬರುತ್ತೆ. ಓಂ ಅಂತಸ್ತಧರ್ಮೋಪದೇಶಾದ್ ಓಂ ಅಂತ ಬ್ರಹ್ಮಸೂತ್ರ. ಅಲ್ಲಿ ಜಯತೀರ್ಥರು ತಾವು ವಿವರಿಸ್ತಾ ಬರ್ತಾರೆ. ವಿವರಿಸ್ತಾ ಬಂದಾಗ ಪ್ರಶ್ನೆ ಮಾಡ್ಕೊಂಡು ಈ ವಿಷಯಗಳೆಲ್ಲ ಒಂದೊಂದೇ ತಗೊಳ್ತಾರೆ. ಅಷ್ಟೇ ಅಲ್ಲದೆ ಮೊದಲನೇ ಈ ಬ್ರಹ್ಮಸೂತ್ರದಲ್ಲೇ ಕೊನೆಗೆ ಪ್ರಕೃತಿ ಅಧಿಕರಣ ಅಂತ ಬರುತ್ತೆ 4ನೇ ಪಾದದಲ್ಲಿ. ಅಲ್ಲಿ ಬಂದಾಗ ಪ್ರಕೃತಿ ಅನ್ನೋ ಶಬ್ದನು ದೇವರನ್ನ ಹೇಳುತ್ತೆ ಅಂತ ಎಲ್ಲ ವಿಷಯ ಹೇಳ್ತಾ ಬರ್ತಾರೆ. ಆದ್ರ ಪೀಠಿಕಾ ಭಾಗದಲ್ಲಿ ಎಲ್ಲ ವಿಷಯ ಬರುತ್ತೆ ಅಲ್ಲಿ. ಅದನ್ನ ಮುಂದೆ ನಾವು ನೋಡ್ತೀವಿ ನ್ಯಾಯಸುಧಾ ಬಂದಾಗ ಪಾಠ. ಅಂತೂ ಅಲ್ಲೆಲ್ಲ ಏನ್ ಮಾಡಿದ್ದಾರೆ, 2 ವಿಷಯ ಬಂತಲ್ಲ. ಒಂದು ಇಂದ್ರ ಶಬ್ದ ತಗೊಂಡ್ವಿ ಉದಾಹರಣೆಗೆ. ಇರೋ ಐಶ್ವರ್ಯ ಪೂರ್ತಿ ಇದೆ ಅಂಥವನನ್ನ ಇಂದ್ರ ಅಂತ ಕರಿಬೇಕು. ಮತ್ತೆ ಇನ್ನೊಬ್ಬರಿಂದ ಅವನಿಗೆ ಐಶ್ವರ್ಯ ಬಂದಿರಬಾರ್ದು. ಈ 2 ಎಲ್ಲಿದೆ? ಸ್ವರ್ಗಲೋಕಾಧಿಪತಿ ಇಂದ್ರದೇವರಲ್ಲಿ ಇದೆಯಾ? ಇಲ್ಲ. ಆ ಇಂದ್ರದೇವರ ಐಶ್ವರ್ಯ ಅದಕ್ಕೂ ಲಿಮಿಟ್ ಇದೆ, ನಿರವಧಿಕ ಅಲ್ಲ, ಅದು ಲಿಮಿಟ್ ಇದೆ. ಹಾಗೆ ಇಂದ್ರದೇವರಿಗೆ ಬಂದ ಐಶ್ವರ್ಯ ಅದು ವಿಷ್ಣುವಿನ ಅನುಗ್ರಹದಿಂದ, ಇನ್ನೊಬ್ಬರಿಂದ ಸಿಕ್ಕಿದ ಐಶ್ವರ್ಯ, ತಂದ ಸ್ವಂತಕ್ಕೆ ಇಲ್ಲ ಅಲ್ಲಿ, ತನ್ನ ಸ್ವಂತಿಕೆ ಇಲ್ಲ ಅಲ್ಲಿ. ಹಾಗಾದ್ರೆ 2 ಕಾರಣದಿಂದ ಸ್ವರ್ಗಲೋಕದಲ್ಲಿರುವಂತಹ ಪುರಂದರನಲ್ಲಿ, ಇಂದ್ರದೇವರಲ್ಲಿ ಆ ಇಂದ್ರ ಶಬ್ದ ನಿಜವಾಗಿ ಇಲ್ಲ. ಇರೋದು ಆ ದೇವರಲ್ಲಿ ಮಾತ್ರ, ವಿಷ್ಣುವಿನಲ್ಲಿ. ಯಾಕೆ? ಅವನಲ್ಲಿರೋ ಐಶ್ವರ್ಯ ಅದು ಪೂರ್ತಿ ಇದೆ, ಇನ್ನೊಬ್ರಿಂದ ಬಂದಿದ್ದು ಅಲ್ಲ. ಅದರಿಂದ ಅದು ಪರತಂತ್ರನೂ ಅಲ್ಲ, ಪರತಂತ್ರನೂ ಅಲ್ಲ, ಸಾವಧಿಕನೂ ಅಲ್ಲ. ಒಂದು ಲಿಮಿಟ್ ಇಲ್ಲ, ಅವಧಿನೂ ಇಲ್ಲ. ಹಾಗೆ ಪರತಂತ್ರ ಅಲ್ಲ, ಹಾಗಾದ್ರೆ ಸ್ವತಂತ್ರ, ನಿರವಧಿಕ. 2 ಯಾವುದು ಗುಣಗಳು ಆ ಪರಮೇಶ್ವರ್ಯದಲ್ಲಿ ಹೀಗಿರ್ಬೇಕು. ಅಂತಹ ಪರಮೇಶ್ವರ್ಯ ದೇವರಿಗೆ ಮಾತ್ರ ಇದೆ. ಹಾಗಾಗಿ ಇಂದ್ರ ಅಂದ್ರೆ ದೇವರೇ ಅಂತ ಸಮರ್ಥನೆ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಶಬ್ದ, ಯಮದೇವರನ್ನ ತಗೊಳ್ಳಿ, ನಿಯಮನ ಮಾಡೋನ್ ಯಮ ಅಂತ ಇಟ್ಕೊಳ್ಳಿ. ಸಾಮಾನ್ಯವಾಗಿ ನಿಯಮನ ಮಾಡೋದು ಪೂರ್ತಿ ನಿಯಮನ, ಎಲ್ಲರನ್ನೂ ನಿಯಮನ ಮಾಡ್ಬೇಕು. ಹಾಗೆ ಇನ್ನೊಬ್ಬರಿಗೆ ನಿಯಮನಗೊಳಗಾಗ್ಬಾರ್ದು ಅವನು. ಅಂಥವ್ರು ಯಾರಿದ್ದಾರೆ? ಯಮದೇವ್ರ ಮೇಲೂ ದೇವತೆಗಳಿದ್ದಾರೆ, ಅವರೆಲ್ಲ ಯಮದೇವ್ರು ನೋಡ್ಕೊಂತಾರೆ. ಯಮದೇವ್ರಿಗೂ ಪ್ರಳಯ ಇದೆ, ಆದ್ರೆ ಒಬ್ಬನಿಗೆ ಮಾತ್ರ ಹಾಗಿಲ್ಲ. ಎಲ್ಲ ಇಡೀ ಜಗತ್ತನ್ನು ನೋಡ್ಕೊಳ್ತಾನೆ, ಅದೇ ತನ್ನ ಮೇಲೆ ಒಬ್ಬ ಇಲ್ಲ. ಅವನಿಗೊಬ್ಬ ಅಪ್ಪ ಅಂತಿಲ್ಲ ನೋಡ್ಕೊಳ್ಳೋನು. ಯಾರದು? ವಿಷ್ಣು ಮಾತ್ರ. ಆಮೇಲೆ ಯಮ ಅನ್ನೋ ಶಬ್ದಕ್ಕೆ ದೇವರೇ ಅರ್ಥ ಮುಖ್ಯವಾಗಿ. ಹೀಗೆ ಪ್ರತಿ ಶಬ್ದಗಳನ್ನ ದೇವರಿಗೆ ಅನ್ವಯ ಮಾಡ್ತಾರೆ. ಆದ್ಮೇಲೆ ಮಧ್ವಾಚಾರ್ಯ ದೊಡ್ಡ ಸಿದ್ಧಾಂತ ಸರ್ವ ಸಮನ್ವಯ ಸಿದ್ಧಾಂತ, ಸರ್ವ ಶಬ್ದ ವಾಚ್ಯತ್ವ ಅಂತ ಹೇಳ್ತಾರೆ. ಪ್ರತಿಯೊಂದು ವೇದದಲ್ಲಿ ಬರೋ ಶಬ್ದ ಅದು ದೇವರನ್ನೇ ಹೇಳುತ್ತೆ, ಮುಖ್ಯವಾಗಿ ದೇವರನ್ನೇ ಕಾಣ್ತಾರೆ ಎಲ್ಲಾ ಶಬ್ದಗಳಲ್ಲಿ ಮಧ್ವಾಚಾರ್ಯರು. ಇಂಥ ಸಿದ್ಧಾಂತ ಇಟ್ಕೊಂಡಾಗ ಈ ವೇದವಾಕ್ಯದ ವಿರೋಧ ಅರ್ಥನೇ ಇಲ್ಲ ಇದ್ರಲ್ಲಿ. ಒಂದ್ ಶಬ್ದಕ್ಕೆ ಬೇರೆ ಅರ್ಥ ಹೇಳಿಕ್ ಬರಲ್ವಾ? ಶಿವ ಶಿವ ಅನ್ನೋದಕ್ಕೆ ಯಾವಾಗ್ಲೂ ಶಿವ ಅಂತಾನೆ ಅರ್ಥನ? ಹಾಗಿಲ್ಲ. ಶಿವ ಅನ್ನೋ ಶಬ್ದಕ್ಕೆ ದೇವರು ಅಂತ ಅರ್ಥ ಇದೆ. ಅದನ್ನ ನಾವು ಮಧ್ವ ಸಿದ್ಧಾಂತವನ್ನ ಒಪ್ಕೊಂಡ್ರೆ ಅವಶ್ಯವಾಗಿ ಹೇಳಲೇಬೇಕಿದೆ. ಯಾಕಂದ್ರೆ ಆ ಬ್ರಹ್ಮಸೂತ್ರದ ಸಿದ್ಧಾಂತಗಳೇ ಹಾಗೆ, ಮೊದಲನೇ ಅಧ್ಯಾಯ ಬಂದಿರೋದೇ ಅದಕ್ಕೆ. ಅಂದ್ಮೇಲೆ ನಾವು ಇಲ್ಲಾಂದ್ರೆ ಎಲ್ಲಾ ಶಬ್ದಗಳು ನೇರ ಹಾಗೆ ಅರ್ಥ ಇದ್ರೆ ಯಾವ ಕಾವ್ಯ ತೆಗೆದ್ರು, ಯಾವುದೇ ಶಾಸ್ತ್ರ ಗ್ರಂಥ ತೆಗೆದ್ರು ಒಂದೊಂದೇ ಅರ್ಥ ಹೇಳ್ಬೇಕಾಗ್ತದೆ. ಒಂದೊಂದ್ ಶಬ್ದಕ್ಕೆ 100 ಅರ್ಥ ಯಾಕೆ ಹೇಳ್ತೀವಿ ಅಂದ್ರೆ ಹಾಗಿದೆ. ಮುಖ್ಯ ಅರ್ಥ ಒಂದು, ಅಮುಖ್ಯ ಅರ್ಥ ಒಂದು ಅಂತ ಹೀಗೆ ಸಾಕಷ್ಟು ಅರ್ಥ ಇರುತ್ತೆ. ಅಂದ್ರೆ ವೇದದಲ್ಲಿ ಹೀಗ್ ಬಂದಿದೆ ಅಂತ ನೀವು ಪ್ರಮಾಣ ಕೊಡಬೇಡಿ ಅಂತ ಇದೊಂದು ವಿಷಯ. ಇದಾದ್ಮೇಲೆ ಪ್ರಮೇಯ ವಿಷಯಕ್ಕೆ ಬರ್ತಾರೆ. ಮಧ್ಯದಲ್ಲೊಂದು ವ್ಯಾಕರಣದ ವಿಚಾರ ಅಷ್ಟೇ. ಅಂದ್ರೆ ಯಾಕೆ ಶಿವಾದಿಗಳ ಅನುಗ್ರಹದಿಂದ ಮೋಕ್ಷ ಆಗಲ್ಲ ಅನ್ಲಿಕ್ಕೆ ಒಂದು ಕಾರಣ ಕೊಡ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇದ್ದೀನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಹರೇ ನಮಃ. ನಮಸ್ಕಾರ.
ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್.